ನಮಸ್ಕಾರ, ನಾನು ನಿಮ್ಮ ಮಿಮಿಕ್ರಿ ದಯಾನಂದ್. ಇವತ್ತು ನಾನು ಯಾವ ಸ್ಟಾರ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಅದು ಸಿನಿಮಾ ಸ್ಟಾರ್ ಅಲ್ಲ, ಇಂಡಸ್ಟ್ರಿಯಲ್ ಸ್ಟಾರ್. ನೀವು ತಮ್ಮನೆಲ್ಲ ನೋಡಿರ್ಬೋದು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹುಡುಗಾಟದ ಮಾತಲ್ಲ, ಸರ್ಕಾರ ಏನೇನೋ ಮಾಡಿದೆ. ಆದ್ರೆ ಸರ್ಕಾರ ಮಾಡಿದ್ದು ಅದು ಕೇಂದ್ರದಾಗ್ಲಿ ರಾಜ್ಯದ್ದಾಗ್ಲಿ ಎಲ್ಲ ಕಾಲದಲ್ಲೂ ಕೆಲವ್ದು ಫೇಲಿಯರ್ ಆಗಿದೆ, ಕೆಲವ್ದು ಸಕ್ಸಸ್ ಆಗಿದೆ. ಬಟ್ ಆ ಫೇಲಿಯರ್ ಆಗಿರೋದೆಲ್ಲ ನಮ್ ದುಡ್ಡು, ಜನಗಳ ದುಡ್ಡು. ಅದಕ್ಕೆ ಏನು ಚಿಂತೆ ಇಲ್ಲ. ಆದ್ರೆ ಒಬ್ಬ ತಾನಾಗೆ ದುಡ್ಡು ಹಾಕಿ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿ ಅದು ಫೇಲಿಯರ್ ಆದ್ರೆ ಅವನ ಮೇಲೆ ದೊಡ್ಡ ಗೂಬೆ ಕೂರಿಸ್ಬಿಡ್ತಾರೆ. ಎಸ್, ಅದೇ ರೀತಿ ಆಗಿರೋದು ನಮ್ಮ ವಿಜಯ್ ಮಲ್ಯ. ಕರ್ನಾಟಕದ ವಿಜಯ್ ಮಲ್ಯ ಇವತ್ತು ನಮ್ಮ ಭಾರತ ದೇಶದಲ್ಲಿ ಮಾತ್ರವಲ್ಲ, ವಿಶ್ವದಲ್ಲೇ ಹೆಸರು ಮಾಡಿದ್ದಾರೆ. ಆದ್ರೆ ಯಾರಾದ್ರೂ ಬಿದ್ರೆ 4 ಕಲ್ಲಾಗ್ತಾರೆ ಅಂದಂಗೆ ವಿಜಯ್ ಮಲ್ಯದವ್ರು ಏನೇ ಮಾಡಿದ್ರು ಅವ್ರನ್ನ ಸಾರ್ ಎಷ್ಟು ದೊಡ್ಡವ್ರು ನೀವು, ಎಷ್ಟು ಗ್ರೇಟು, ಸಾವಿರಾರು ಜನಕ್ಕೆ ಅನ್ನ ಹಾಕಿಲ್ವಾ, ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ. ಎಸ್, ಮನುಷ್ಯನಿಗೆ ಮಾತ್ರ ಅಲ್ಲ, ದೇವ್ರಿಗೂ ಒಳ್ಳೇದು ಮಾಡಿದ್ದಾರೆ. ಅಂದ್ರೆ ಶಬರಿಮಲೆಗೆ ಮೇಲ್ಗಡೆ ಗೋಲ್ಡ್ ಹಾಕ್ಸಿದ್ದಾರೆ. ಯಾವ ಟೈಮಲ್ಲಿ ಅಂದ್ರೆ ಹೈಯೆಸ್ಟ್ ಡ್ರಿಂಕ್ಸ್ ಬಿಸ್ನೆಸ್ ಕಮ್ಮಿ ಇರೋ ಟೈಮಲ್ಲಿ. ಅಂದ್ರೆ ಶಬರಿಮಲೆ ಒಂದ್ಸತಿ ಸ್ಟಾರ್ಟ್ ಆಗ್ಬಿಟ್ರೆ, ಶಬರಿಮಲೆಗೆ ನಿಜವಾಗ್ಲೂ ಹೇಳ್ತೀನಿ, ಯಾರೂ ಹೋಗೋರು ಡ್ರಿಂಕ್ಸ್ ಕುಡಿಯಲ್ಲ. ಆದ್ರೆ ಅವತ್ತು ವ್ಯಾಪಾರ ಕಮ್ಮಿ ಇರುತ್ತೆ. ಆ ಟೈಮ್ನಲ್ಲಿ ಶಬರಿಮಲೆ ಮೇಲ್ಗಡೆ ಗೋಲ್ಡ್ ಹಾಕ್ಸಿರೋರು ನಮ್ಮ ವಿಜಯ್ ಮಲ್ಯ. ಇವತ್ತು ಆ ಗೋಲ್ಡ್ ಏನಾಗಿದೆ ಅಂತ ನೀವು ಯೋಚನೆ ಮಾಡೋದಾದ್ರೆ, ಅದು ಹಾಕಿರೋದು ಒಬ್ಬ ಪ್ರೈವೇಟ್ ಪರ್ಸನ್. ಆ ಪ್ರೈವೇಟ್ ಪರ್ಸನ್ ಯಾರು ಅಂದ್ರೆ ನಮ್ಮ ವಿಜಯ್ ಮಲ್ಯ. ಆದ್ರೆ ಇವತ್ತು ಕೇರಳದ ಸರ್ಕಾರದಲ್ಲಿರೋ ಕೆಲವರೇ ಇನ್ವಾಲ್ವ್ ಆಗಿ ಅಲ್ಲಿರುವಂತಹ ಅನೇಕ ಬಂಗಾರಗಳನ್ನು ತೆಗೆದುಬಿಟ್ಟಿದ್ದಾರೆ. ನಮ್ಮ ವಿಜಯ್ ಮಲ್ಯ ಕೊಟ್ಟಿರೋದು. ಇಂಥ ವಿಜಯ್ ಮಲ್ಯ ಅವರು ಬರೀ ನಾನು ಈ ವಿಷಯ ಮಾತಾಡ್ತಾ ಇಲ್ಲ, ಅವರ ಅನೇಕ ವಿಷಯ ಇದೆ. ಇಂಡಸ್ಟ್ರಿನಲ್ಲಿ ಅವರೊಂದು ಒಂದು ಮ್ಯಾಸ್ಟರ್. ಎಂತಹ ದೇಶ ಪ್ರೇಮ ಇದೆ ನಮ್ಗೇನು ಅಂದ್ರೆ, ಒಂದ್ಸತಿ ಲಾಸ್ ಆದ ತಕ್ಷಣನೇ ಊರ್ ಬಿಟ್ಟು ಓಡೋಗ್ಬಿಟ್ರು ಅಂತ. ನಾನ್ ನಿಮ್ಗೆ ಒಂದು ಆರ್ಡಿನರಿ ವಿಷಯ ಹೇಳ್ತೀನಿ. ಯಾವ್ದಾದ್ರು ಒಂದು ದೊಡ್ಡ ಆಕ್ಸಿಡೆಂಟ್ ಆದ ತಕ್ಷಣನೇ ಆ ಡ್ರೈವರ್ ಏನ್ ಮಾಡ್ತಾನೆ ಅಂದ್ರೆ ಇಳಿದು ಓಡೋಗ್ಬಿಡ್ತಾನೆ. ಇಟ್ ಈಸ್ ಅನ್ ಆಕ್ಸಿಡೆಂಟ್. ಆದ್ರೆ ಯಾಕೆ ಓಡೋಗ್ತಾನೆ ಅಂದ್ರೆ ತಾನು ಮಾಡಿರೋದು ತಪ್ಪು ಅಂತ ಗೊತ್ತು. ಆದ್ರೆ ಓಡೋಗೋದು ಯಾಕೆ ಅಂತಂದ್ರೆ ಅಲ್ಲಿರೋ ದಡ್ರೆಲ್ಲ ಬಂದು ಹೊಡೆದ್ಬಿಡ್ತಾರೆ, ಸಾಯಿಸ್ಬಿಡ್ತಾರೆ ಅಂತ. ಅದೇ ಆಗಿರೋದು ನಮ್ಮ ವಿಜಯ್ ಮಲ್ಯಗೂ. ಅದೇ ಆಗಿರೋದು. ವಿಜಯ್ ಮಲ್ಯದವರು ಆ ಟೈಮಲ್ಲಿ ಹೋಗಿದ್ರೆ ಎಲ್ಲ ದಡ್ರು ಹಿಡ್ಕೊಂಬಂದು ಒಳಗಾಕ್ಬಿಟ್ಟಿರೋರು. ಇಡೀ ವರ್ಲ್ಡ್ ಅಲ್ಲಿ ಆಸ್ತಿ ಮಾಡಿದ್ದಾರೆ, ಕರೆಕ್ಟ್. ಆದರೆ ಭಾರತದಕ್ಕೆ ಏನ್ ಮಾಡ್ಬೇಕು, ಭಾರತದ ಜನಕ್ಕೆ ಏನ್ ಮಾಡ್ಬೇಕು, ಕರ್ನಾಟಕಕ್ಕೆ ಏನ್ ಮಾಡ್ಬೇಕು ಅದ್ ಮಾಡಿದ್ದಾರೆ. ಇಂಡಸ್ಟ್ರಿ ಅಂದ್ರೆ ಅದು ಹುಡುಗಾಟ ಅಲ್ಲ. ಎಂತ ದೊಡ್ಡ ಇಂಡಸ್ಟ್ರಿ ಮಾಡಿದ್ದಾರೆ. ಒಂದ್ ಕಡೆ ನಿಮ್ಗೆ ಬಿಯರು ಯಾವತ್ತೂ ಅದ್ರ ಕ್ವಾಲಿಟಿ ಕಮ್ಮಿ ಮಾಡಿಲ್ಲ, ಅದರಿಂದ ಯಾರು ಸತ್ತಿಲ್ಲ, ಏನು ಮಾಡಿಲ್ಲ. ಎಷ್ಟೋ ಕಡೆ ಲಾಸ್ ಆಗತ್ರಿ, ಸರ್ಕಾರಕ್ಕೂ ಲಾಸ್ ಆಗುತ್ತೆ. ಆದ್ರೆ ಸರ್ಕಾರ ಮಾಡೋದಕ್ಕಿಂತ ಹೆಚ್ಚಿನ ಕೆಲಸ ಮಲ್ಯ ಮಾಡಿದ್ದಾರೆ ಅಂದ್ರೆ ನಂಬ್ತೀರಾ ನೀವು? ಏನು ಹೆಣ್ಣು ಮಕ್ಕಳಿಗೆ ಕೆಲಸ ಕೊಡೋದ್ರಲ್ಲಿ ಎಂತ ಒಳ್ಳೊಳ್ಳೆ ಉದ್ಯಮ ಮಾಡಿದ್ರು ಅವರು. ಏರ್ ಹೋಸ್ಟೆಸ್ ಎಷ್ಟು ಜನ ಕೆಲಸ ಕೊಟ್ರು. ಅಂತ ದೊಡ್ಡ ಒಂದು ಕಿಂಗ್ ಫಿಶರ್ ಮಾಡ್ಬೇಕು ಅಂದ್ರೆ ಏನು ಹುಡುಗಾಟನ? ಅವಾಗ ಸಿಕ್ಕಾಪಟ್ಟೆ ಹೊಗಳೋರು, ಅಯ್ಯೋ ಏನು ಎಲ್ಲಾ ಫ್ಲೈಟು ಇವರೇ ತಗೋತಾವ್ರೆ ಅಂತ. ಎಲ್ಲ ತಗೊಂಡ್ ಮಾಡಿದ್ದೇನು, ಆ ಮನುಷ್ಯ ಊಟ ಮಾಡೋದಿಷ್ಟೇ. ಆದ್ರೆ ಇಂಡಸ್ಟ್ರಿ ಬೆಳಿಲಿ ಅಂತ ಹೇಳಿದ್ರು, 4 ಜನಕ್ಕೆ ಊಟ ಸಿಕ್ಲಿ ಅಂತಾನೆ ಮಾಡಿದ್ದು, ಸಾವಿರಾರು ಜನಕ್ಕೆ ಕೆಲಸ ಸಿಕ್ಲಿ ಅಂತಾನೆ ಮಾಡಿರೋದು. ಆದ್ರೆ ಕೆಲವು ಟೈಮ್ನಲ್ಲಿ ಎಡು ಬುಟ್ಟಾಗ ಮಾತ್ರ ನೀವೆಲ್ಲರೂ ಕಲ್ಲೆತ್ತಾಕ್ಬಿಡ್ತೀವಲ್ಲ. ಒಂದ್ ಮಾತ್ರ ನಿಜ ರೀ, ಒಂದು ಕಡೆ ಕಾನೂನು ಇದೆ ನಿಜ, ಆದ್ರೆ ವ್ಯಕ್ತಿತ್ವನ ನೋಡ್ಬೇಕು. ಅವರ ವ್ಯಕ್ತಿತ್ವ ಏನು ಅನ್ನೋದಕ್ಕೆ ಒಂದ್ ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಮೈಸೂರಿನ 2 ಸೈಂಟಿಸ್ಟ್ಗಳು ಹೋಗಿದ್ರು ಲಂಡನ್ಗೆ, ಅವರ ಕ್ಯಾಸಲ್ ನಂತರ ಬಹಳ ಜನ ಗೊತ್ತಿರಬೇಕು, ಗೊತ್ತಿಲ್ಲದೆ ಅವ್ರಿಗೆ ಹೇಳ್ತೀನಿ. ಒಂದು ಅರಮನೆನೇ ರೀ, ಇಂಗ್ಲಿಷ್ನವ್ನ ಅರಮನೆ ಅನ್ಬೇಕು. ಅಂತ ದೊಡ್ಡ ಕ್ಯಾಸಲ್ನ ತಗೊಂಡಿದ್ದಾರೆ ಅವರು. ಅಲ್ಲಿ ಸಿಕ್ಕಾಪಟ್ಟೆ ಕೆಲಸದವ್ರನ್ನೂ ಇಟ್ಟಿದ್ದಾರೆ. ಈ 2 ಪಾಪ ಸೈಂಟಿಸ್ಟ್ಗಳು ಬಡವರು ಹೋದ್ರು, ಅವ್ರ ಲೆವೆಲ್ಗೆ ಬಡವ್ರೆ, ಸಾಧಾರಣ ವ್ಯಕ್ತಿಗಳು ಹೋದ್ರು. ಅವ್ರಿಗೆ ಬಹಳ ರೆಸ್ಪೆಕ್ಟ್ ಕೊಟ್ಬಿಟ್ಟು, ನಮ್ಮ ಕರ್ನಾಟಕದಿಂದ ಬಂದಿದ್ದಾರೆ ಅಂತ ರೆಸ್ಪೆಕ್ಟ್ ಕೊಟ್ಟು ಕೂರ್ಸಿದ್ರು. ಆಮೇಲೆ ಕರ್ಸಿದ್ರು, ಏನು ಟಿಫನ್ ಮಾಡಕ್ಕೆ, ಊಟಕ್ಕೆ ಎಲ್ಲ ಕರೆದಾಗ, ಲಾರ್ಡ್ ಜಾನ್ ಕಮಿಯರ್, ಲಾರ್ಡ್ ಹೆನ್ರಿ ಕಮಿಯರ್, ಲಾರ್ಡ್ ಥಾಮಸ್ ಕಮಿಯರ್ ಅಂದ್ರು. ಎಲ್ಲರೂ ಟಕ ಬಂದ್ರು. ಇಲ್ಲೆಲ್ಲ ಮೆಡ್ಲ್ ಹಾಕೊಂಡು ಫುಲ್ಲು. ಸರ್ ಏನಿರೋದು, ಇವರೆಲ್ಲ ನಮ್ಮ ಬ್ರಿಟಿಷ್ ಕಾಲದಲ್ಲಿ ಇವ್ರ ತಾತ ಇವ್ರ ತಂದೆ ಎಲ್ಲ ನಮ್ಮನ್ನೆಲ್ಲ ಆಳ್ದವರು, ನಮ್ಮನ್ನೆಲ್ಲ ಎಷ್ಟೋ ಜನ ಇವನ್ ನಮ್ಮ ಬಂಗಾರ ತಂದವರು. ಆದ್ರೆ ಇವಾಗ ನೋಡಿ ಅವ್ರ ಹತ್ರ ಹಾಕೊಳಕ್ ಶೂನು ಇಲ್ಲ, ಬಟ್ಟೆನೂ ಇಲ್ಲ. ಅದಕ್ಕೆ ನಾನ್ ಕೆಲ್ಸಕ್ಕೆ ಇಟ್ಕೊಂಡಿದೀನಿ. ಯಾವ ಬ್ರಿಟಿಷ್ನವ್ರು ನಮ್ಮ ದೇಶನ ಆಳಿದ್ರು, ನಮ್ಮನ್ನೆಲ್ಲ ಒಂಥರ ಕೀಳಾಗಿ ನೋಡಿದ್ರು, ಅವ್ರನ್ನ ನಾವು ಇವತ್ತು ಅವ್ರ ಮಕ್ಕಳನ್ನ ಕೆಲ್ಸಕ್ಕೆ ಇಟ್ಟಿದೀನಿ. ಅವ್ರಿಗೆ ಒಳ್ಳೆ ಶೂ ಕೊಡ್ಸಿದೀನಿ, ಹೆಂಗಿದೆ ನೋಡಿ ಅಂತ. ಆಮೇಲೆ ಈ ಸೈಂಟಿಸ್ಟ್ಗಳ ಕೈಯಲ್ಲಿ ಒಂದು $20 ಕೊಟ್ರು ಕೈಗೆ. ಸರ್ ಯಾಕೆ? ಅವ್ರಿಗೆ ಟಿಪ್ಸ್ ಕೊಡ್ರಿ. ಇಂಡಿಯನ್ಸ್ ಇವಾಗ ಅವ್ರಿಗೆ ಟಿಪ್ಸ್ ಕೊಡ್ತಾರೆ. ಅಂದ್ರೆ ಒಳಗಡೆ ಸ್ವಾಭಿಮಾನ ರೀ, ಎಂತ ಸ್ವಾಭಿಮಾನ ಇದೆ. ನಮ್ಮ ಭಾರತ, ನಮ್ಮ ಜನ, ನಮ್ಮ ದೇಶ, ನಮ್ಮವರು ಅಂತ. ಕ್ರಿಕೆಟ್ ನಡೆಸಿದ್ರು, ಸರ್ಕಾರನೂ ನಡೆಸಿದೆ, ಹೌದು ಸರ್ಕಾರನೂ ನಡೆಸಿದೆ. ಬಟ್
ಲಾಸ್ ಆದ ಮಾತಾದು ನಮ್ ದುಡ್ಡು ಅವಾಗ ಯಾರು ಮಾತಾಡಲ್ಲ. ಇವತ್ತಿನ ದಿವಸ ಕ್ರಿಕೆಟ್ ಅಂತ ನೀವು ಜೋರಾಗಿ ಎಲ್ಲ ಮಾಡ್ತಿರಲ್ಲ, ಇದೆಲ್ಲ ಮಾಡೋದಕ್ಕೆ ಮಲ್ಯ ಅನ್ನೋ ಒಂದು ಕಾರಣ ಅಲ್ವಾ? ಈ ಗಿಲ್ಡು ಕಪ್ಪು ಗಿಪ್ಪು ಅಂತ ಎಲ್ಲ ಕಿರಿಸ್ತೀರಿ, ಕಪ್ ನಮ್ಗೆ ಮಲ್ಯನ್ ಮರ್ತು ಬಿಟ್ರ ನೀವು? ಒಂದು ರೋಡ್ ಇದೆ ಮಲ್ಯ ರಸ್ತೆ ಅಂತ, ತೆಗ್ದಾಕ್ತೀರಾ ನೀವು ಅದನ್ನ? ಎಂಥ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರ, ಅಂತ ಬಿಲ್ಡಿಂಗ್ ಸರ್ಕಾರನೂ ಕಟ್ಸಕ್ಕಾಗಿಲ್ಲ, ಯಾರು ಕಟ್ಸಕ್ಕಾಗಿಲ್ಲ. ಒಂದು ಬಿಲ್ಡಿಂಗ್ ಮೇಲೆ ತನ್ನ ಕ್ಯಾಸಲ್ ಕಟ್ಸಿದ್ರು. ವೈಭವ ಹೆಂಗ್ ತೋರಿಸಿದ್ರು ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಹೆಂಗ್ ಇರಬೇಕು ಅಂತ. ನಾನು ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಮಲ್ಯ ದುಡ್ಡು ತಗೊಂಡು ಓಡೋದ್ರು. ಏನ್ ದುಡ್ಡು ತಗೊಂಡು ಓಡೋದ್ರಿ? ಲೋನ್ ಕೊಡುವಾಗ ಇವ್ರಿಗೆ ಯಾರಿಗೂ ಗೊತ್ತಿರ್ಲಿಲ್ವಾ ಇಷ್ಟು ಕೋಟಿ ಲೋನ್ ಕೊಡಬಾರ್ದು ಅಂತ? ನಮಗೂ ನಿಮ್ಗೂ ಏನಾದ್ರೂ ಲೋನ್ ಕೊಡಬೇಕು ಅಂತ ಕೇಳಿದ್ರೆ ಸ್ಕೋರ್ ಕೇಳ್ತಾರೆ, ನಿಮ್ದು ಎಷ್ಟು ಸ್ಕೋರ್ ಇದೆ ಅಂತ. ಅಂದ್ರೆ ಇವ್ರಿಗೆ 900 ಕೋಟಿ, 9,000 ಕೋಟಿ, 10,000 ಕೋಟಿ, 50,000 ಕೋಟಿ ಕೊಡುವಾಗ ನೋಡ್ಲಿಲ್ವಾ? ಅಂದ್ರೆ ಲಂಚ ತಗೊಂಡು ಕೊಟ್ರು ಅಂತ ಹೇಳ್ಬೇಕಾ? ಹೆಂಗ್ ಕೊಟ್ರಿ ನೀವು? ಸರ್ಕಾರ ನಡೀತಿದ್ರೆ ನಮ್ಗೇನಿಲ್ಲ, ಒಟ್ಟು ಲೋನ್ ಕೊಡ್ಬೇಕು, ಬಡ್ಡಿ ಬರಬೇಕು. ನಾನು ಸುಮ್ಮನೆ ಕೇಳ್ತೀನಿ, ಮಲ್ಯ ಅವರಿಂದ ಎಷ್ಟು ಟ್ಯಾಕ್ಸ್ ನಮ್ಮ ಭಾರತ ದೇಶಕ್ಕೆ ಬಂದಿದೆ ಅಂದಮೇಲೆ ಅವ್ರನ್ನ ನಾವು ಒಂದು ಕೈದಿ ತರ ನೋಡ್ಬೇಕಾ, ಅಥವಾ ಇಲ್ಲೇ ಕರ್ಕೊಂಡ್ಬಂದು ಒಂದು ದೊಡ್ಡ ಪೋಸ್ಟ್ ಕೊಟ್ಟು ಕೂರಿಸ್ರಿ ಅವ್ರನ್ನ. ಇಂಡಸ್ಟ್ರಿ ಹೆಂಗ್ ನಡೆಸ್ಬೇಕು ಅಂತ ತೋರಿಸ್ಕೊಡ್ತಾರೆ, ಜನಗಳನ್ನ ಹೆಂಗ್ ಮ್ಯಾನೇಜ್ ಮಾಡಬೇಕು, ಪ್ರಾಮಾಣಿಕತೆ ಇಂಡಸ್ಟ್ರಿಯಲ್ಲಿ ಏನು ಅಂತ ತೋರಿಸ್ಕೊಡ್ತಾರೆ. ಅಂತಹ ವ್ಯಕ್ತಿ ಮಲ್ಯ ಅವರು. ಪೂಜಿಸ್ಬೇಕು ಅವ್ರನ್ನೆಲ್ಲ. ಅವ್ರು ಎಲೆಕ್ಷನ್ ನಿಂತಿದ್ದು ಯಾಕೆ ಅಂತೀರಾ ನೀವು? ಎಲೆಕ್ಷನ್ ನಿಂತ MP ಆದ್ರು ಯಾಕೆ? ಏನಕ್ಕೂ ಅಲ್ಲ. ಎಲ್ಲರೂ ಬಂದು ದುಡ್ಡು ಕೇಳೋರು, ಸರ್ ಎಲೆಕ್ಷನ್ ನಿಂತಿದ್ದೀನಿ ದುಡ್ಡು ಕೊಡಿ, ಎಲೆಕ್ಷನ್. ಇವ್ರಿಗೆಲ್ಲ ಕೊಡೋದಕ್ಕಿಂತ ನಾನೇ ನಿಂತ್ಕೊಳ್ಳೋಣ ಅಂತ ನಿಂತ್ಕೊಂಡ್ಬಿಟ್ರು ಅವ್ರು. ಏನಿಲ್ಲ, ಒಂದು ಮಾತು ಹೇಳ್ತೀನಿ, ರಾಜಕೀಯ ಸರಿ ಇಲ್ಲ ಅಂತ ಅನ್ನಿಸ್ತಾ ಅವ್ರಿಗೆ. ಹುಲಿ ತರ ಇರೋ ಮನುಷ್ಯ ರೀ ನಮ್ಮ ಕರ್ನಾಟಕದ ಮಲ್ಯ. ಸಿನಿಮಾದಲ್ಲೂ ಬಿಡ್ಲಿಲ್ಲ ರೀ, ಅವ್ರ ಹೆಸರಿಟ್ರು. ಏಕದಂತ ಸಿನಿಮಾದಲ್ಲಿ ನೀವು ನೋಡಿ, ವಿಷ್ಣುವರ್ಧನ್ ಆಮೇಲೆ ನಮ್ಮ ಭಟ್ಟು ರಮೇಶ್ ಭಟ್ ಇಬ್ರಿಗೂ ಮಲ್ಯ, ವಿಜಯ್ ಮತ್ತು ಮಲ್ಯ ಅಂತ ಹೆಸರಿಟ್ರು. ಅಂದ್ರೆ ಹೆಸರು ಎಲ್ಲೂ ಹೋಗೋದಿಲ್ಲ ರೀ, ಅವ್ರು ಮಾಡಿರೋ ಹೆಸರು ಅಷ್ಟಿದೆ. ಎಷ್ಟು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಮಾಡಿದ್ದಾರೆ, ಎಷ್ಟು ಜನಕ್ಕೆ ಏನೇನು ಹೆಲ್ಪ್ ಮಾಡಿದ್ದಾರೆ. ಏನಾದ್ರು ಒಂದು ಸಣ್ಣ ತೊಂದರೆ ಆದ ತಕ್ಷಣ ಅವ್ರನ್ನ ಹಂಗೆ ಹಿಂಗೆ ಅಂತ ಘೋಷಿಸ್ಬಿಡ್ತೀವಿ. ಈ ದೇಶದಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಮಾತಾಡೋರಿಂದ ಏನೂ ಹಾಳಾಗಿಲ್ಲ, ಸುಮ್ಮನಿರೋರಿಂದನೇ ಹಾಳಾಗಿರೋದು. ಯಾವಾಗ ಸೈಲೆನ್ಸ್ ಮಾಡ್ತೀರಿ ಆವಾಗನೇ ತೊಂದರೆ ಆಗೋದು. ನಾವೆಲ್ಲರೂ ರೊಚ್ಚಿಗೆ ಬಂದ್ರೆ ನಮ್ಮಲ್ಲಿ ಅವ್ರಿಗೆ ಯಾಕ್ರಿ ಕೊಡಬಾರ್ದು? ಕೊಡ್ರಿ, ಅವ್ರಿಗೊಂದು ದೊಡ್ಡ ಒಂದು ಪೋಸ್ಟ್ ಕೊಡಿ ಇಂಡಸ್ಟ್ರಿನಲ್ಲಿ. ಯಾವ ದೇಶ ಯಾವ ಇಂಡಸ್ಟ್ರಿ ಏನ್ ನಡೆಸಬೇಕು ಅಂತ ಹೇಳ್ತಾರೆ, ಪ್ಲಾನಿಂಗ್ ಕಮಿಟಿಯಲ್ಲಿ ಹಾಕಿ ಅವ್ರನ್ನ ಕೂರಿಸ್ಬೇಕು. ಎಂಥ ದೇಶ ಪ್ರೇಮ ಇದೆ ಅವ್ರಿಗೆ. ಅವ್ರು ಹೋಗಿದ್ರು, ಇವೇನು ಆರಾಮಾಗಿ ಅವ್ರೆ ಅಲ್ಲೆಲ್ಲೋ. ಆದ್ರೆ ನಮ್ಮ ಕರ್ನಾಟಕಕ್ಕೆ ವಿಜಯ್ ಮಲ್ಯ ಇಲ್ಲದೆ ಆದ್ರು. ಏನಕ್ಕೆ ಅಂದ್ರೆ ಗೊತ್ತಿಲ್ಲದೆ ಇರೋನು ಕೂಡ ಮಾತಾಡಕ್ ಶುರು ಮಾಡಿದ್ರು. ವಿಜಯ್ ಮಲ್ಯ ದುಡ್ಡು ತಗೊಂಡು ಓಡೋದ್ರು. ಎಲ್ಲಿ ಓಡೋದ್ರು? ಆರಾಮಾಗವ್ರೆ ಲಂಡನ್ ಅಲ್ಲಿ. ನಮ್ಮಲ್ಲಿ ಏನೇ ಮಾಡ್ಬೇಕಾದ್ರೂ ನೀವು ಯೋಚನೆ ಮಾಡಿ, ಸುಮ್ಮನೆ ಕೂತ್ಕೊಂಡು ಮಾತಾಡೋದಲ್ಲ. ಒಂದು ಇಂಡಸ್ಟ್ರಿ ನಡೆಸಿ ನೋಡಿ ಗೊತ್ತಾಗುತ್ತೆ, ಒಂದು ಸಿನಿಮಾ ತೆಗೆದು ನೋಡಿ ಗೊತ್ತಾಗುತ್ತೆ. ಕೂತ್ಕೊಂಡ್ಬಿಟ್ಟು ಸಿನಿಮಾ ಸರಿ ಇಲ್ಲ ಅಂತೀರಿ, ಒಂದು ಸಿನಿಮಾ ನಡೆಸಿ ಅಂದಮೇಲೆ ಇಂಥ ದೊಡ್ಡ ಫ್ಯಾಕ್ಟ್ರಿ ನಡೆಸ್ಬೇಕಾದ್ರೆ, ಫ್ಯಾಕ್ಟ್ರಿ ಅಂದ ತಕ್ಷಣ ನೆನಪು ಬಂತು. ಇವ್ರು ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ತೀವಿ. ಮಲ್ಯ ಅವರು ಒಂದು ಫ್ಯಾಕ್ಟ್ರಿ ತೊಗೊಂಡ್ರು. ಆ ಫ್ಯಾಕ್ಟ್ರಿ ಹೆಸರೇ ಆಗಿರ್ಲಿ, ಬ್ರ್ಯಾಂಡ್ ಹೆಸರು ಹೇಳೋದಿಲ್ಲ. ಆ ಫ್ಯಾಕ್ಟ್ರಿ ತೊಗೊಂಡ ತಕ್ಷಣ ಅದು ಮಗಕ್ಕೆ ಹಚ್ಚೋದು, ಬಾಯಿಗೆ ಹಚ್ಚೋದು, ಬಾಗಿಗೆ ಹಾಕೋ ಕ್ರೀಮ, ಏನೋ ಒಂದು ಕ್ರೀಮ್ ಅದು. ಆ ಕ್ರೀಮ್ದು ಕಂಪ್ಲೀಟ್ ಕ್ಲೋಸ್ ಆಗ್ಬಿಟ್ಟಿದ್ದು ಫ್ಯಾಕ್ಟ್ರಿ. ಇವ್ರು ಹೋಗಿ ಫ್ಯಾಕ್ಟ್ರಿ ತಗೊಂಡ್ರೆ ಒಂದು 3 ತಿಂಗಳಲ್ಲೇ ಪ್ರಾಫಿಟ್ ಬಂತು. ಹೆಂಗೆ ಅಂತೀರಾ? ಏನಿಲ್ಲ, ಆ ಪ್ರತಿ ಒಂದು ಟ್ಯೂಬಲ್ಲೂ 50% ಎಕ್ಸ್ಟ್ರಾ ಅಂತ ಹಾಕಿದ್ರು. ಎಲ್ಲರೂ ತಗೊಳಕ್ ಶುರು ಮಾಡಿದ್ರು. ಏನ್ ಮಾಡಿದ್ರು ಗೊತ್ತೇ ನಿಮ್ಗೆ? ಎಲ್ಲರೂ ಮಾಡೋ ತರ ಮಾಡಲಿಲ್ಲ ಇವರು. ಆ ಟ್ಯೂಬ್ದು ಬಾಯಿ ಸ್ವಲ್ಪ ದೊಡ್ಡದು ಮಾಡಿದ್ರು. 2 ತಿಂಗಳು ಬರ್ತಾ ಇರೋ ಟ್ಯೂಬ್ 1 ತಿಂಗಳಿಗೆ ಮುಗಿತಾ ಇತ್ತು. ವ್ಯಾಪಾರ ಜಾಸ್ತಿ ಆಯ್ತು. ಆಮೇಲೆ ನೋಡಿದ್ರು, ಯಾಕಿದು ಇಂಡಸ್ಟ್ರಿ ಯಾಕೆ ಬಿದೋಗ್ತಾ ಇದೆ, ಫ್ಯಾಕ್ಟ್ರಿ ಯಾಕೆ ಸರಿ ನಡೀತಾ ಇಲ್ಲ ಅಂತ ನೋಡಿದ್ರೆ, ಎಲ್ಲರೂ ಪಂಚ್ ಮಾಡ್ತಾರೆ ಎಂಪ್ಲಾಯೀಸು. ಒಳಗೆ ಬಂದ್ಬಿಟ್ಟು ಕುರಿ ಚೀಟಿ, ಆ ಚೀಟಿ, ಈ ಚೀಟಿ ಅಂದ್ಬಿಟ್ಟು ಕೆಲಸ ಮಾಡಕ್ ಹೋಗದೆ ಕಾಂಪೌಂಡ್ ಒಳಗಡೆ ತಿರ್ಗಾಡ್ತಿದ್ರು. ಅದು ಇದು ರಾಜಕೀಯ ಮಾಡ್ಕೊಂಡು ಏನು ಮಾಡ್ಲಿಲ್ಲ. ಪಂಚ್ ಮಾಡೋ ಮಿಷಿನ್ ಇದೆಲ್ಲ ಅದು ತಂದು ಪ್ರೊಡಕ್ಷನ್ ಮಿಷಿನ್ ಪಕ್ಕದಲ್ಲಿಟ್ರು. ನೀವು ಯಾವಾಗ ಕೆಲಸ ಮಾಡ್ತೀರಿ ಅವಾಗ ಪಂಚ್ ಮಾಡಿ, ಕಾಫಿಗೆ ಹೋಗ್ಬೇಕಾದ್ರೆ ಆಫ್ ಮಾಡಿ, ನೀವು ಎಷ್ಟೊತ್ತು ಕೆಲಸ ಮಾಡಿದ್ರಿ ಅಂತ ಗೊತ್ತಾಗುತ್ತೆ ಅಂತ. ಆಟೋಮೆಟಿಕ್ಲಿ ಸಿಕ್ಕಾಪಟ್ಟೆ ಪ್ರಾಫಿಟ್ ಆಯ್ತು. ಯಾಕೆಂದ್ರೆ ಸುಮ್ಮನೆ ಅಲ್ಲಿ ತಿರ್ಗ್ಬೇಡ ಕಣೆ, ನಮ್ಮ ಮಿಷನ್ ನೋಡ್ಬೇಕಾದ್ರೆ ನಮ್ಮ ಪಂಚ್ ಮಾಡಬೇಕು ಅಂತ. ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್. ಯಾವ್ದಾದ್ರು ಅವಶ್ಯಕತೆ ಇದ್ರೆ ಅಂದ್ರೆ ಅದಕ್ಕೇನಾದ್ರು ಕಂಡುಹಿಡಿಲೇಬೇಕು. ದಟ್ ಈಸ್ ಮಲ್ಯ. ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ವಿ, ಪ್ರಾಮಾಣಿಕತೆಯಿಂದ ಕಂಪನಿ ನಡೆಸಿದ್ರು, ಪ್ರಾಮಾಣಿಕಂತ ಎಂತೆಂಥ ಇಂಡಸ್ಟ್ರಿ ಅವ್ರು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಿತ್ತು. ಆದ್ರೆ ಏನಾಗೋಯ್ತು ಅಂದ್ರೆ, ಒಂದು ಸತಿಗೆ ಯಾವುದೋ ಆಕಾಶಕ್ಕೆ ಹೋಗ್ಬಿಟ್ಟ ತಕ್ಷಣ ಇಲ್ಲಿ ತೂರಾಡ್ತಾ ಇರೋರೆಲ್ಲ ಹಾರಾಡಕ್ ಶುರು ಮಾಡ್ಬಿಟ್ರು. ನಿಜವಾಗ್ಲೂ ಫ್ಲೈಟ್ ನಲ್ಲಿ ಒಬ್ಬ ಆರ್ಡಿನರಿ ಪರ್ಸನ್ ಹೋಗ್ಬೋದು ಅಂತ ತೋರ್ಸಕ್ ಅವರು ಕೂಡ ಕಾರಣ ರೀ. ನಾವು ನಿಜವಾಗ್ಲೂ UP ಅವ್ರದ್ದು ಫ್ಲೈಟ್ ನೋಡಿ, ಕಿಂಗ್ ಫಿಶರ್ ಫ್ಲೈಟ್ ಹೆಂಗಿದೆ ಅಂತ ಹೇಳ್ತಾ ಇದ್ವಿ ಅಲ್ವಾ. ಇವಾಗ ಏನೋ ಒಂದು ಬಿಸ್ನೆಸ್ ಅಲ್ಲಿ ಲೇಟ್ ಬಿದ್ದ ತಕ್ಷಣನೇ ಸರ್ಕಾರನು ಎಷ್ಟೆಷ್ಟು ದೊಡ್ಡ ಏರ್ ಕಂಪನಿಗಳು ಕೆಳಗಡೆ ಬೀಳಿಸ್ಬಿಟ್ಟಿದೆ ಅಲ್ವಾ. ಆದ್ರೆ ಮಲ್ಯದ ಫ್ಲೈಟ್ ಯಾವತ್ತೂ ಹೋಗ್ಬಿಟ್ಟು ಏರ್ಪೋರ್ಟ್ ಇಂದ ಹೋದ ತಕ್ಷಣ ಕೆಳಗಡೆ ಬಿದ್ದಿಲ್ಲ. ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದಾರೆ.
ನಾನು ಇಲ್ಲಿ ಕೂತ್ಕೊಂಡು ಅವ್ರಿಗೆ ಹೇಳಕ್ಕೆ ಅವ್ರಿಗೆ ನಂಗೆ ದುಡ್ಡು ಕೊಡ್ತಾರಾ? ಇಲ್ಲ. ಬಟ್ ಒಂದು ನಮ್ಮ ಕರ್ನಾಟಕಕ್ಕೆ, ನಮ್ಮ ಇಂಡಸ್ಟ್ರಿಗೆ, ನಮ್ಮ ದೊಡ್ಡ ಫ್ಯಾಕ್ಟ್ರಿಗಳನ್ನ ಸರಿಯಾಗಿ ನಡೆಸೋದಕ್ಕೆ ಕಾರಣ ಆದ್ರಲ್ಲ ಅಂತ ಮಲ್ಯನ ಮರಿಬಾರ್ದು ನಾವು. ಮಲ್ಯ ಅವ್ರನ್ನ ಸುಮ್ಮನೆ ಬೈಯೋದು ಬಿಡಿ, ಅದಕ್ಕೆ ಹೋಗ್ತೇನೂ ಇಲ್ಲ ನಮ್ಗೆ ಯಾರಿಗೂ ಬೈಯೋದಕ್ಕೆ. ಏನೋ ಒಂದು ಸಾಲ ಆಗತ್ರಿ, ಯಾರಿಗಾಗಲ್ಲ. ಸಾಲ ಆದ ತಕ್ಷಣ ಏನ್ ಮಾಡ್ತಾರೆ, ಕೆಲವರು ರೋಡ್ ಬಿಟ್ಟು ಓಡಾಕ್ತಾರೆ, ಕೆಲವರು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಆದ್ರೆ ಮಲ್ಯ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ಹೌದು, ಕೆಲವರು ಹೇಳ್ತಾರೆ ಸರ್ ಕೋಟಿಗಟ್ಲೆ ದುಡ್ಡು ತಗೊಂಡೋದ್ರು ಸರ್ ಹೋಗ್ಬೇಕಾದ್ರೆ, ಕೋಟಿಗಟ್ಲೆ. ಏರ್ಪೋರ್ಟ್ನಲ್ಲಿ ಏನ್ ಮಾಡ್ತಿದ್ದೀರಿ? ಕೋಟಿಗಟ್ಲೆ ತಗೊಂಡೋಗುವಾಗ ನೋಟ್ಗಳು ನೀವು ದುಡ್ಡು ತಗೊಂಡ್ಬಿಟ್ರ ಹಂಗೆ ಬಿಟ್ರ? ಅವಾಗ ಗೊತ್ತಾಗ್ಲಿಲ್ಲ ನಿಮ್ಗೆ? ಯಾವ್ದಾದ್ರು ದೇಶದಿಂದ ಯಾರನ್ನಾದ್ರು ತರಿಸ್ಬೇಕು ಅಂದ್ರೆ ಸುಲಭ. ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಇನ್ನು ಸುಮ್ಮನೆ ಕೂತಿಲ್ಲ. ಅವ್ರ ಆಸ್ತಿಗಳನ್ನ ಮುಟ್ಗೋಲ್ ಹಾಕೊಂಡವ್ರೆ, ತಗೊಂಡವ್ರೆ. ಅವರು ಒಂದವ್ರೆ, ಆಯ್ತು ಬಿಡಿ ತಗೊಂಡಿದ್ದೀರಿ ಸಂತೋಷವಾಗಿರಿ ಅಂತ ಎಲ್ಲ ಒಂದೊಂದು ಪೈಸಾನು ಕ್ಲಿಯರ್ ಮಾಡವ್ರೆ. ಆದ್ರೆ ನಾನೊಂದು ಹೇಳ್ತೀನಿ, ಇಷ್ಟು ವರ್ಷ ಕೆಲಸ ಮಾಡಿದಿರಲ್ಲ ನಮ್ಮ ಕರ್ನಾಟಕಕ್ಕೆ, ಇಷ್ಟೊಂದು ಟ್ಯಾಕ್ಸ್ ಕಟ್ಟಿದ್ರಲ್ಲ, ಅದ್ರಲ್ಲಿ ಸ್ವಲ್ಪ ನಿಮ್ಗೆ ವಾಪಸ್ ಕೊಡ್ತೀನಿ ಆ ಲೋನ್ಗೆ ಅಂತ ನಾವು ಯೋಚನೆ ಮಾಡಿದೀವ? ಕೊಡ್ಬೇಕಲ್ವಾ? ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿದವ್ರಿಗೆ ಅವ್ರೇನಾದ್ರು ಬಿಟ್ಟು ಹೋಗ್ತೀನಿ ಅಂತಂದ್ರೆ ಹೋಗ್ಬೇಕಾದ್ರೆ ಒಂದಿಷ್ಟು ದುಡ್ಡು ಕೊಟ್ಟು ಕಳಿಸ್ತಾರೆ. ಅಂತ ಮಲ್ಯ ಅವ್ರಿಗೆ ನಾವೇನು ಕೊಟ್ಟು ಕಳ್ಸಿದ್ವಿ? ಬರೀ ಒಂದು ಕೆಟ್ಟ ಹೆಸರು ಅಲ್ವಾ? ಏನಂತ, ಇವರೆಲ್ಲಾನು ದುಡ್ಡು ಲೂಟಿ ಹೊಡೆದ್ಬಿಟ್ರು. ಎಲ್ಲಿ ಲೂಟಿ ಹೊಡೆದ್ರಿ? ಅದ್ರ ಜೊತೆಯಲ್ಲಿ ಯಾರ್ಯಾರು ಕುಣಿದ್ರು ಅವ್ರನ್ನೆಲ್ಲ ಬಿಟ್ಬಿಟ್ರಾ? ಹೌದು, ಸಿನಿಮಾ ರಂಗನೂ ಇಂಪ್ರೂವ್ ಮಾಡಿದ್ರು. ಲೇಡೀಸ್ಗಳಿಗೆ ಫ್ಯಾಷನ್, ಡಿಸೈನಿಂಗ್ ಎಲ್ಲದನ್ನೂ ಇಂಪ್ರೂವ್ ಮಾಡಿದ್ರು. ಯಾವ ಫೀಲ್ಡಲ್ಲಿ ಹೋಗಿಲ್ಲ ಹೇಳಿ ಅವರು? ಯಾವ್ಯಾವ ಫೀಲ್ಡ್ ಮುಟ್ಟಿದಾರೋ ಅದನ್ನೆಲ್ಲ ಸಕ್ಸಸ್ ಆಗಿದೆ. ಆದ್ರೆ ಹಾರಾಡಕ್ ಹೋದಾಗ್ಲೇ ಸ್ವಲ್ಪ ಕೆಳಗಡೆ ಬಿದ್ದಿದ್ದು. ಅಂದ್ರೆ ಲ್ಯಾಂಡ್ ಆಗ್ಬಿಟ್ರು ಅಷ್ಟೇ ಹೊರತು ಯಾವ್ದಾವ್ದೋ ಫ್ಲೈಟ್ ತಗೊಂಡೋಗಿ ಸುಟ್ಟಿಲ್ಲ, ಸಾಯಿಸಿಲ್ಲ, ಯಾರನ್ನೂ ಹೊಡೆದಾಕೂ ಇಲ್ಲ. ಅದಕ್ಕೆ ಮಲ್ಯ ನಮ್ಮ ಕರ್ನಾಟಕದ ಆಸ್ತಿ, ವಿಜಯ್ ಮಲ್ಯ ಅವರು. ಅದಕ್ಕೆ ವಿಜಯ್ ಮಲ್ಯ ಏನೇನು ಒಳ್ಳೇದು ಮಾಡಿದ್ರು ಅಂತ ಕೂತ್ಕೊಂಡು ಯೋಚನೆ ಮಾಡಿ ನೋಡಿ. ಅವ್ರಿಗೆ ಲಾಸ್ ಆಗೋಯ್ತು, ಅದರಿಂದ ಬಿಟ್ಟೋದ್ರು, ಅದೆಲ್ಲ ಇಲ್ಲ. ಒಳ್ಳೇದಾಗೋದು. ಯಾಕೆಂದ್ರೆ ನಾಳೆ ಯಾರು ಇಂಡಸ್ಟ್ರಿ ನಡೆಸ್ಬೇಕಾದ್ರೆ ಯೋಚನೆ ಮಾಡ್ತಾರೆ ಅನ್ಸುತ್ತೆ, ನಾನು 4 ಜನಕ್ಕೆ ಊಟ ಹಾಕ್ಬೇಕು, ಆಮೇಲೆ ನಾನು ಊರು ಬಿಡ್ಬೇಕಾಗುತ್ತೆ, ಓಡೋಗ್ಬೇಕಾಗುತ್ತೆ ಅಂತ ಅಲ್ವಾ? ಒಂದು ಫ್ಯಾಕ್ಟ್ರಿಗಳು ನಡೆಸ್ತಾ ಇದ್ದಾರೆ, ಇಷ್ಟೊಂದು ದೊಡ್ಡ ಸಾಮ್ರಾಜ್ಯ ನಡೆಸ್ತಾರೆ ಅಂದ್ರೆ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಅಂತ ಟೈಮ್ನಲ್ಲಿ ನಮ್ಮ ಸರ್ಕಾರನೇ ಹೆಲ್ಪ್ ಮಾಡ್ಬೇಕು ಅವ್ರಿಗೆ ಅಲ್ವಾ? ನಾವು ಅಷ್ಟೇ ಬೈಬಾರ್ದು, ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಮಾತಾಡೋಣ. ನಾನು ವಿಜಯ್ ಮಲ್ಯ ಬಗ್ಗೆ. ವಿಜಯ್ ಮಲ್ಯ ನಮ್ಮ ಕರ್ನಾಟಕದಲ್ಲಿ ಒಂದು ಸಾಧಾರಣ ವ್ಯಕ್ತಿಯ, ಸಾಧಾರಣ ಹುಡುಗ ಆಗಿ ಬೆಳೆದು ಇಷ್ಟು ದೊಡ್ಡ ಜಾಗಕ್ಕೆ ಬಂದಿದಾರಲ್ಲ, ಅವ್ರಿಗೆ ನನ್ನ ನಮಸ್ಕಾರ. ಥ್ಯಾಂಕ್ ಯು.